Hello everyone, welcome to Rajeshwari's Commerce and Management Study Hub. I'm Rajeshwari here. Let us discuss today the most important our union budget, right? So understanding budget is most important. ಯಾಕಂದ್ರೆ ನಾವು ತೆರಿಗೆಯಾಗಿ ಕಟ್ಟಿದ ಹಣವನ್ನ ಯಾವ ರೀತಿಯಾಗಿ ಉಪಯೋಗಿಸ್ತಿದ್ದಾರೆ ಅನ್ನೋದನ್ನ ತಿಳ್ಕೋಬಹುದು. ಸೊ ಅದಕ್ಕಾಗಿ ಬಜೆಟ್ ನ ಅರ್ಥ ಮಾಡ್ಕೋಬೇಕು. ಬಜೆಟ್ ಅಂದಿದ ತಕ್ಷಣ ಈ ಮಿನಿಸ್ಟ್ರೀಸ್ ಅಥವಾ ಡಿಪಾರ್ಟ್ಮೆಂಟ್ಗೆ ಇಷ್ಟಿಷ್ಟು ಅಮೌಂಟ್ ನ ಅನುದಾಯಗಳನ್ನ ಕೊಟ್ಟಿದ್ದಾರೆ ಅಷ್ಟು ಬರೀ ನಂಬರ್ಸ್ ನ ಅರ್ಥ ಮಾಡ್ಕೊಂಡ್ರೆ ಸಾಲಲ್ಲ. ಯಾವ ರೀತಿ ಈ ಬಜೆಟ್ ನ ಪ್ರಿಪೇರ್ ಮಾಡ್ತಾರೆ, ಅದರಲ್ಲಿ ಯಾವ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಮತ್ತೆ ಏನೆಲ್ಲ ಕನ್ಸಿಡರ್ ಮಾಡಿ ಬಜೆಟ್ ನ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ಅರ್ಥ ಮಾಡ್ಕೊಳ್ಳೋ ನಂಬರ್ಸ್ಗೆ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಇವತ್ತು ನಾವು ಬಜೆಟ್ ನ ಹೇಗ್ ಪ್ರಿಪೇರ್ ಮಾಡ್ತಾರೆ, ಪ್ರೋಸೆಸ್ ಏನು, ಯಾವುದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬಜೆಟ್ಸ್ ಇದೆ, ಯಾವ ರೀತಿ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ನ ಸೆಗ್ರಿಗೇಟ್ ಮಾಡ್ತಾರೆ, ಯಾವ ಬೇಸ್ಡ್ ಮೇಲೆ ಕನ್ಸಿಡರ್ ಮಾಡ್ತಾರೆ ಬಜೆಟಿಂಗ್ ಮಾಡೋವಾಗ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯೂನಿಯನ್ ಬಜೆಟ್. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 112 ಪ್ರಕಾರ ಬಜೆಟ್ ಅನ್ನೋ ವರ್ಡ್ ಇಲ್ಲ. ಅಲ್ಲಿ ನಾವು ಬಜೆಟ್ ಬದಲಿಗೆ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀರಿ. ಏನಂತ? ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ನಾವು ಫಿಸಿಕಲ್ ಇಯರ್ ಅಥವಾ ಫಿನಾನ್ಷಿಯಲ್ ಇಯರ್ ಅಂದ್ರೆ ಈಗ ಬರ್ತಾ ಇರುವಂತ ಇಯರ್, ಅಂದ್ರೆ ನಾವು ಯಾವಾಗ ಬಜೆಟ್ ನ ಮಂಡನೆ ಮಾಡೋದು ಫೆಬ್ರವರಿ 1, ಆದ್ರೆ ಇದು ಕಾರ್ಯರೂಪಕ್ಕೆ ಬರೋದು 1 ಏಪ್ರಿಲ್ ಇಂದ. ಸೊ ನಾವು 1 ಏಪ್ರಿಲ್ ಟು 31 ಮಾರ್ಚ್ ನಮಗೆ ಫಿನಾನ್ಷಿಯಲ್ ಇಯರ್, ಅದನ್ನ ಫಿಸಿಕಲ್ ಇಯರ್ ಅಂತ ಕರಿತೀವಿ ನಾವು. ಆ ಫಿಸಿಕಲ್ ಇಯರ್ದು ಎಸ್ಟಿಮೇಶನ್ ಕೊಡ್ತಾರೆ. ಎಸ್ಟಿಮೇಶನ್ ಆಫ್ ವಾಟ್? ರೆಸಿಪ್ಟ್ಸ್, ಎಕ್ಸ್ಪೆಂಡಿಚರ್ ಆಫ್ ದಿ ಗವರ್ನಮೆಂಟ್ ಫಾರ್ ದಿ ಫಿಸಿಕಲ್ ಇಯರ್ ಕೊಡ್ತಾರೆ. ಸೊ ಈ ರೀತಿ ಓವರಲ್ ಆಗಿ ಹೇಳಿದ್ರೆ ಕನ್ಸಿಡರ್ ಮಾಡ್ತಾರಾ? ಇಲ್ಲ. ಎಲ್ಲದಕ್ಕೂ ರಿಟರ್ನ್ ಅಕೌಂಟ್ ಈಸ್ ಕಂಪಲ್ಸರಿ. ರಿಟರ್ನ್ ಅಕೌಂಟ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು. ಸೊ ರಿಟರ್ನ್ ಅಕೌಂಟ್ ಪ್ರೆಸೆಂಟ್ ಮಾಡುವಾಗ ಏನೆಲ್ಲ ವಿಷಯಗಳನ್ನ ಕನ್ಸಿಡರ್ ಮಾಡಬೇಕು? ಆ ವರ್ಷದಲ್ಲಿ ಆಗುವಂತ ಎಕ್ಸ್ಪೆನ್ಸಸ್ ಎಷ್ಟು, ಖರ್ಚುಗಳೇನು, ಬರುವಂತ ಆದಾಯಗಳು ಯಾವ್ದ್ಯಾವ್ದು, ಎಷ್ಟೆಲ್ಲ ಆಸ್ತಿಗಳಿದೆ ಗೌರ್ಮೆಂಟ್ ಹತ್ರ, ಅಸೆಟ್ಸ್ ಇದೆ, ಮತ್ತೆ ಅಸೆಟ್ಸ್ ನ ಪರ್ಚೇಸ್ ಮಾಡೋಕ್ಕೋಸ್ಕರ ಡೆಟ್ ಅಂದ್ರೆ ಏನಾದ್ರೂ ಸಾಲ ಮಾಡಿದ್ರೆ ಆ ಸಾಲದ ವಿವರಣೆ. ಸೊ ಇದಿಷ್ಟು ಇದ್ದಾಗ ಮಾತ್ರ ಆ ಬಜೆಟ್ ನ ನಾವು ಇನ್ಶೂರ್ಡ್ ಬಜೆಟ್ ಅಂತ ಕರಿತೀರಿ. ನಾವು ಟೈಪ್ಸ್ ಆಫ್ ಬಜೆಟಿಗೆ ಬಂದ್ರೆ ಮೇನ್ಲಿ ದೇರ್ ಆರ್ 3 ಟೈಪ್ಸ್. ಮೊದಲನೇದು ಬ್ಯಾಲೆನ್ಸ್ಡ್ ಬಜೆಟ್. ಬ್ಯಾಲೆನ್ಸ್ ಅಂದ್ರೆ ಗೊತ್ತಲ್ವಾ, ನಮ್ ಇನ್ಕಮ್ಗೆ ಎಕ್ಸ್ಪೆನ್ಸಸ್ ಈಕ್ವಲ್ ಆಗಿರುತ್ತೆ, ಅದನ್ನ ನಾವು ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀರಿ. ಓಕೆ, ಸೊ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಏನಿರುತ್ತೆ ಅದು ಈಕ್ವಲ್ ಟು ಆಂಟಿಸಿಪೇಟೆಡ್ ರೆಸಿಪ್ಟ್ಸ್. ಓಕೆ, ನಾವು ಸರ್ಪ್ಲಸ್ ಬಜೆಟ್. ಸರ್ಪ್ಲಸ್ ಬಜೆಟ್ ಅಂದ್ರೆ ನಮ್ ಎಕ್ಸ್ಪೆಕ್ಟೆಡ್ ರೆವಿನ್ಯೂ ಏನಿರುತ್ತೆ ಅದು ಮೋರ್ ದನ್ ದಿ ಎಕ್ಸ್ಪೆಂಡಿಚರ್ ಇರುತ್ತೆ ಫಾರ್ ದಿ ಪರ್ಟಿಕ್ಯುಲರ್ ಇಯರ್. ಇದನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ಏನೇ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ಸ್ ನ ಎಸ್ಟಿಮೇಟ್ ಮಾಡಿದ್ರು ಆ ಒಂದು ಫಿಸಿಕಲ್ ಇಯರ್ಗೆ 12 months ಮಾತ್ರ ಇರುತ್ತೆ. ನೆಕ್ಸ್ಟ್ ಡಿಫಿಸಿಟ್ ಬಜೆಟ್. ಸೊ ಡಿಫಿಸಿಟ್ ಬಜೆಟ್ ಅಂದ್ರೆ ಇಲ್ಲಿ ಎಕ್ಸ್ಪೆಂಡಿಚರ್ ವಿಲ್ ಬಿ ಮೋರ್ ದನ್ ಯುವರ್ ರೆವಿನ್ಯೂ. ಓಕೆ, ಸೊ ಇಫ್ ವಿ ಸಿ 2023 ಬಜೆಟ್, ನಮ್ಮ ಹತ್ರ ಎಕ್ಸ್ಪೆನ್ಸಸ್ ಆಗಿದ್ದು 44 lakhs crore, ಇನ್ಕಮ್ ಇದ್ದಿದ್ದು 19 lakhs crore. ಸೊ ಆ ಡಿಫರೆನ್ಸ್ ಏನಿತ್ತು ಮೀಟ್ ಮಾಡಕ್ಕೆ ನಾವು 25 lakhs crore ನ ಬಾರೋ ಮಾಡ್ಬೇಕಾಯ್ತು. ಓಕೆ, ಸೊ ಈ ರೀತಿ ಇರೋ ಡಿಫಿಸಿಟ್ ಬಜೆಟ್ ಅಂತ ಕರೀತಾರೆ. ಇದಾದ್ಮೇಲೆ ಇನ್ನೊಂದು ಸ್ಪೆಷಲ್ ಬಜೆಟ್ ನ ನೀವು ಅರ್ಥ ಮಾಡ್ಕೋಬೇಕು. ನಾವು ಅದನ್ನ ಇಂಟೀರಿಯಂ ಬಜೆಟ್ ಅಥವಾ ಮಧ್ಯಂತರ ಬಜೆಟ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೆಂಪ್ರರಿ ಬಜೆಟ್ ಅಂತ ಕೂಡ ಕರಿತೀರಿ. ಸೊ ಇಂಟೀರಿಯಂ ಬಜೆಟ್ ನ ಯಾವಾಗ ಪ್ರೆಸೆಂಟ್ ಮಾಡ್ತಾರೆ, ಯಾಕೋಸ್ಕರ, ಯಾವ್ದು ರೀಸನ್ ಮೇಲೆ ಈ ಇಂಟೀರಿಯಂ ಬಜೆಟ್ ನ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಯಾವಾಗ ಆ ಕಮಿಂಗ್ ಇಯರ್ ಅಲ್ಲಿ ಜನರಲ್ ಎಲೆಕ್ಷನ್ಸ್ ಇರುತ್ತೆ. ಎಕ್ಸಾಂಪಲ್ ದ ಪ್ರೆಸೆಂಟ್ ಸಿಚುವೇಶನ್, ದ ಪ್ರೆಸೆಂಟ್ ಫಿನಾನ್ಷಿಯಲ್ ಇಯರ್ ಕ್ಯಾನ್ ಟೇಕ್. ಸೊ ಜನರಲ್ ಎಲೆಕ್ಷನ್ಸ್ ಇದೆ, ಮಾರ್ಚ್ ಇಂದ ಮೇ ವರ್ಗೂ ಎಲೆಕ್ಷನ್ಸ್ ಇರುತ್ತೆ. ಸೊ ನಾವಾಗ ಈ ಪೀರಿಯಡ್ ಅಲ್ಲಿ ಯಾವ ಬಜೆಟ್ ಈಗ ಮಂಡನೆ ಮಾಡಿದ್ದಾರೆ ಅದನ್ನ ನಾವು ಇಂಟೀರಿಯಂ ಬಜೆಟ್ ಅಂತ ಕರಿತೀರಿ. ಯಾಕಂದ್ರೆ ಈಗ ಪ್ರೆಸೆಂಟ್ ಆಗಿ ಎಲೆಕ್ಷನ್ಸ್ ಆಗಿ ಜೂನಿಗೆ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ ಬಂದ್ಮೇಲೆ ಪ್ರೆಸೆಂಟ್ ಸರ್ಕಾರನೇ ಇರುತ್ತೋ ಅಥವಾ
ಚೇಂಜಸ್ ಇನ್ ದಿ ಗವರ್ನಮೆಂಟ್ ಆಗುತ್ತೋ ನಮಗೆ ಗೊತ್ತಿಲ್ಲ. ಸೊ ಆ ರೀತಿ ಆದಾಗ ಮುಂದೆ ಬರೋ ಗೌರ್ಮೆಂಟ್ಗೆ ಅಂದ್ರೆ ಸರ್ಕಾರದ ₹1 ಯೂಸ್ ಮಾಡ್ಬೇಕಂದ್ರೂ ಪಾರ್ಲಿಮೆಂಟ್ ಇಂದ ಅಪ್ರೂವ್ ತಗೋಬೇಕು. ಅದಕ್ಕಾಗಿ ಅವರು ಈ ಬಜೆಟ್ ಏನಿರುತ್ತೆ ಇಂಟೀರಿಯಂ ಬಜೆಟ್ ಇದು 2 ಅಥವಾ 4 ತಿಂಗಳವರೆಗೂ ಚಾಲನೆಯಲ್ಲಿ ಇರುತ್ತೆ. ಇದೇ ಸರ್ಕಾರ ಬಂದಾಗ ಕಂಟಿನ್ಯೂ ಆಗುತ್ತೆ. ಸರ್ಕಾರ ಚೇಂಜ್ ಆದ್ರೆ ಆಗ ಹೊಸ ಬಜೆಟ್ ನ ಮಂಡನೆ ಮಾಡ್ತಾರೆ. ಈ ಫಂಡ್ ಅವ್ರು ಏನ್ ಯೂಸ್ ಮಾಡ್ತಾರೆ ಈ ಇಂಟೀರಿಯಂ ಬಜೆಟ್ ಅಲ್ಲಿ, ನಾವು ಅದನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಕೌಂಟ್ ಇಂದ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಬಜೆಟ್ ನ ಪ್ರೆಸೆಂಟ್ ಮಾಡೋದು ಯಾವಾಗ? 1 ಫೆಬ್ರವರಿಗೆ ಬಜೆಟ್ ನ ಪ್ರೆಸೆಂಟ್ ಮಾಡ್ತಾರೆ. 31 ಮಾರ್ಚ್ ಅಂದ್ರೆ 30 ಡೇಸ್ ಟೈಮ್ ಇರುತ್ತೆ. ಏನಾದ್ರೂ ಚೇಂಜಸ್ ಮಾಡಿಫಿಕೇಶನ್ಸ್ ಮಾಡಕ್ಕೆ 30 ದಿನಗಳಲ್ಲಿ ಮಾಡ್ಕೋಬಹುದು. ಸೊ 1 ಏಪ್ರಿಲ್ ಇಂದ ಜೂನ್ 2024 ವರೆಗೂ ಈ ಬಜೆಟ್ ಚಾಲನೆಯಲ್ಲಿ ಇರುತ್ತೆ. ಸೊ ಏನೆಲ್ಲ ಕನ್ಸಿಡರ್ ಮಾಡಿರ್ತಾರೆ? ಆ ಇಯರ್ ಎಲೆಕ್ಷನ್ಗೆ ಬೇಕಾಗಿರೋ ಫಂಡ್ ಜೊತೆಗೆ ಗೌರ್ನಮೆಂಟ್ ನ ರನ್ ಮಾಡಕ್ಕೆ ಆಗೋ ಎಕ್ಸ್ಪೆನ್ಸಸ್ ಪ್ಲಸ್ ಬೇರೆ ಮಿನಿಸ್ಟ್ರೀಸ್ ಲೈಕ್ ರೈಲ್ವೆ, ಟೆಲಿಗ್ರಾಮ್ ಅಂಡ್ ಪೋಸ್ಟೇಜ್, ಸೊ ಈ ರೀತಿ ಬೇರೆ ಮಿನಿಸ್ಟ್ರೀಸ್ ನ ನಡೆಸೋದಕ್ಕೆ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಆ ಎಕ್ಸ್ಪೆನ್ಸಸ್ ನ ಕೂಡ ಕನ್ಸಿಡರ್ ಮಾಡಿರ್ತಾರೆ. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಕೆಲವೊಂದು ರೂಲ್ಸ್ ನ ಹಾಕಿದೆ. ಏನಕ್ಕಂದ್ರೆ ಗೌರ್ಮೆಂಟ್ಗೆ ಮೇಜರ್ ಏರಿಯಾಸ್ ಮೇಲೆ ಡಿಸಿಷನ್ಸ್ ತಗೊಳೋ ಅಧಿಕಾರ ಇರುತ್ತೆ. ಲೈಕ್ ಸಬ್ಸಿಡೀಸ್ ಆಗಿರ್ಬೋದು, ಫ್ರೀ ಬೈಸ್ ಆಗಿರ್ಬೋದು, ಅಥವಾ ಲೋ ಟ್ಯಾಕ್ಸ್ ರೇಟ್ಸ್ ಆಗಿರ್ಬೋದು. ಸೊ ಇದರಿಂದ ಮುಂದೆ ಬರೋ ಸರ್ಕಾರಕ್ಕೆ ಅಥವಾ ಮುಂದೆ ಸರ್ಕಾರ ನಡೆಸೋಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈ ರೀತಿ ಒಂದಷ್ಟು ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡಿದೆ. ಏನಂದ್ರೆ ಪ್ರೆಸೆಂಟ್ ಗೌರ್ಮೆಂಟ್ ಏನಿರುತ್ತೆ ಯಾವುದೇ ಅನ್ಡ್ಯೂ ಅಡ್ವಾಂಟೇಜ್ ಆಗುವಂತ ಅನೌನ್ಸ್ಮೆಂಟ್ಸ್ ನ ಮಾಡೋ ಹಾಗಿಲ್ಲ. ಜೊತೆಗೆ ಏನನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅಂದ್ರೆ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್, ರೆವಿನ್ಯೂ, ಫಿಸಿಕಲ್ ಡೆಫಿಸಿಟ್, ಫಿಸಿಕಲ್ ಪರ್ಫಾರ್ಮೆನ್ಸ್ ಮತ್ತೆ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ ಬೇಕಾಗಿರುವಂತ ಅಮೌಂಟ್ಸ್ ಫಾರ್ ದಿ ಕಮಿಂಗ್ ಮಂತ್ಸ್ಗೆ ಏನ್ ಬೇಕೋ ಅದಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಇದಿಷ್ಟು ಬಜೆಟ್ ಬಗ್ಗೆ ಆಯ್ತು. ಈಗ ಹೇಗೆ ಬಜೆಟ್ ನ ಪ್ರಿಪೇರ್ ಮಾಡ್ತಾರೆ, ಸೊ ಪ್ರೋಸೆಸ್ ನ ಅರ್ಥ ಮಾಡ್ಕೊಳ್ಳೋಣ. ಬಜೆಟ್ ಪ್ರಿಪರೇಷನ್ ಇದನ್ನೆಲ್ಲ 1 ತಿಂಗಳಲ್ಲಿ ಮಾಡ್ಬೋದು ಅಂತ ಅನ್ಕೋತೀರಾ, ಆದ್ರೆ 6 ತಿಂಗಳು ಅಂದ್ರೆ ಆಗಸ್ಟ್ 2023 ಇಂದಾನೇ ಪ್ರಿಪರೇಷನ್ ಆಫ್ ಬಜೆಟ್ ಸ್ಟಾರ್ಟ್ ಆಗಿರುತ್ತೆ. ಜಾನ್ 31 ವರೆಗೂ ಆ ಪ್ರೋಸೆಸ್ ಅಲ್ಲಿ ಇರುತ್ತೆ. ಅಂದ್ರೆ ಫಿನಾನ್ಸ್ ಮಿನಿಸ್ಟರು ಸರ್ಕ್ಯುಲರ್ ನ ಸೆಂಡ್ ಮಾಡ್ತಾರೆ. ಯಾರಿಗೆಲ್ಲ? ರಿಲೆವೆಂಟ್ ಮಿನಿಸ್ಟ್ರೀಸ್ಗೆ, ಡಿಪಾರ್ಟ್ಮೆಂಟ್ಸ್ಗೆ ಬಜೆಟ್ ರಿಲೇಟೆಡ್ ಸರ್ಕ್ಯುಲರ್ ನ ಸೆಂಡ್ ಮಾಡ್ತಾರೆ. ಈ ಸರ್ಕ್ಯುಲರ್ ಅಲ್ಲಿ ಏನಿರುತ್ತೆ ಅಂದ್ರೆ ಅವರ ಮಿನಿಸ್ಟ್ರೀಸ್ ಅಥವಾ ಡಿಪಾರ್ಟ್ಮೆಂಟ್ಗೆ ಅಪ್ಕಮಿಂಗ್ ಇಯರ್ ಅಲ್ಲಿ ಬೇಕಾಗಿರೋ ಅಂತ ಎಕ್ಸ್ಪೆಂಡಿಚರ್ ಲಿಸ್ಟ್ ಕೊಡಬೇಕು, ಅಥವಾ ಅವ್ರು ಏನಾದ್ರೂ ಹೊಸ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರೆ ಅದಕ್ಕೆ ರಿಕ್ವೈರ್ಮೆಂಟ್ ಆಗಿರೋ ಫಂಡ್ ಡೀಟೇಲ್ಸ್ ಅದಷ್ಟನ್ನು ಅವರು ಸಬ್ಮಿಟ್ ಮಾಡಬೇಕು ಡಾಕ್ಯುಮೆಂಟ್ ವೈಸ್. ಸೊ ಅದನ್ನ ನಾವು ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂತ ಕರಿತೀರಿ. ಸೊ ಇದಿಷ್ಟೇ ಆದ್ಮೇಲೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರಾ? ಇಲ್ಲ. ಸೊ ಅವ್ರು ಏನು ಒಂದು ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಅಂದ್ರೆ ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರೆ ಎಕ್ಸ್ಪೆಂಡಿಚರ್ಸ್ ಮತ್ತೆ ಅವ್ರ ಇನ್ಕಮ್ಸ್, ಅದನ್ನ ಫಿನಾನ್ಸ್ ಮಿನಿಸ್ಟರು ಸ್ಟೇಕ್ ಹೋಲ್ಡರ್ಸ್ ಜೊತೆ ಕನ್ಸಲ್ಟ್ ಮಾಡ್ತಾರೆ. ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರು? ಟ್ರೇಡ್ ಬಾಡೀಸು, ಇಂಡಸ್ಟ್ರಿ ಎಕ್ಸ್ಪರ್ಟ್ಸು, ಫಾರ್ಮರ್ ಯೂನಿಯನ್ಸ್, ಇವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಬರೀ ಮಿನಿಸ್ಟ್ರೀಸ್ ಜೊತೆಗೆ ಬೇರೆ ಅದರ್ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಸೊ ಅವ್ರ ರಿಕ್ವೈರ್ಮೆಂಟ್ಸ್ ಏನು ಅರ್ಥ ಮಾಡ್ಕೋಬೇಕಲ್ವಾ, ಎಲ್ಲರನ್ನೂ ಕನ್ಸಿಡರ್ ಮಾಡ್ಬೇಕು. ಯಾಕಂದ್ರೆ ಗೌರ್ಮೆಂಟ್ ನ ಮುಖ್ಯ ಉದ್ದೇಶ ಪ್ರಾಫಿಟ್ ಮೇಕಿಂಗು ಅಲ್ಲ, ದುಡ್ಡು ಉಳಿಸೋದು ಅಲ್ಲ, ಪ್ರಜೆಗಳಿಗೆ ಹಿತದೃಷ್ಟಿಯಿಂದ ಅವ್ರಿಗೆ ಏನ್ ಒಳ್ಳೇದ್ ಮಾಡ್ಬೋದು, ಮತ್ತೆ ಅವ್ರಿಗೆ ಯಾವ್ಯಾವ ಸೌಲಭ್ಯಗಳು ಅಥವಾ ಕುಂದುಕೊರತೆಗಳಿದೆ ಅದನ್ನೇ ಹೇಗೆ ಫುಲ್ಫಿಲ್ ಮಾಡ್ಬೇಕು, ಮತ್ತೆ ದೇಶನ ಹೇಗೆ ಮುನ್ನಡೆಸ್ಬೇಕು, ಅದ್ರ ಇಂಟೆನ್ಷನ್ ಇಟ್ಕೊಂಡು ಬಜೆಟ್ ಪ್ರಿಪೇರ್ ಮಾಡೋದ್ರಿಂದ ಎಲ್ರೂ ಕನ್ಸಿಡರ್ ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ 3 ರೀತಿ ಬಜೆಟ್ಸ್ ನ ಪ್ರಿಪೇರ್ ಮಾಡ್ತಾರೆ. ಒಂದು ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಅಂದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರೀಸ್ ಅವ್ರ ರಿಕ್ವೈರ್ಮೆಂಟ್ ಇದೊಂದು. ರೆಸಿಪ್ಟ್ ಬಜೆಟ್ ಒಂದು. ರೆಸಿಪ್ಟ್ ಬಜೆಟ್ ಅಲ್ಲಿ ಗೌರ್ಮೆಂಟ್ಗೆ ಏನೆಲ್ಲ ಇನ್ಕಮ್ಸ್ ಬರ್ತಾ ಇರುತ್ತಲ್ಲ ಅದ್ರದ್ದು ಡೀಟೇಲ್ಸ್, ಅಂದ್ರೆ ಇನ್ಕಮ್ ಟ್ಯಾಕ್ಸು, GST, ಕಸ್ಟಮ್ ಡ್ಯೂಟಿ, ಫೀಸು, ಪೆನಾಲ್ಟೀಸು, ಲೋನ್ಸ್ ಅಂಡ್ ಗ್ರಾಂಟ್ಸು, ಇದೆಲ್ಲ ಗೌರ್ಮೆಂಟ್ ರೆಸಿಪ್ಟ್ಸ್.
ಮತ್ತೆ ಎಕ್ಸ್ಪೆಂಡಿಚರ್ ಬಜೆಟ್ ಯಾವಾಗ್ಲೂ ಅಷ್ಟೇ, ನೀವು ಬರೀ ಇನ್ಕಮ್ಸ್ ನ ಮೂಲ ಹುಡ್ಕೊಂತ ಹೋದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ್ಲೂ ಎಕ್ಸ್ಪೆಂಡಿಚರ್ ಮೇಲೆ ನಮ್ ಗಮನ ಇರಬೇಕು, ಅಂದ್ರೆ ಖರ್ಚುಗಳ ಮೇಲೆ. ಯಾವಾಗ ನಾವು ಖರ್ಚುಗಳ ಕಡೆ ಗಮನ ಕೊಟ್ಟು ಖರ್ಚನ್ನ ಕಡಿಮೆ ಮಾಡ್ತೀರಿ, ಆಗ ಆಟೋಮೆಟಿಕ್ ಆಗಿ ನಮ್ ಇನ್ಕಮ್ ರೈಸ್ ಆಗತ್ತೆ. ಸೊ ಇಲ್ಲಿ ಅದನ್ನೇ ಕನ್ಸಿಡರ್ ಮಾಡೋದು. ಅದಕ್ಕೆ ಎಕ್ಸ್ಪೆಂಡಿಚರ್ ಬಜೆಟ್ ಕೂಡ ಒಂದು ಎಕ್ಸಾಂಪಲ್. ಇಂಟ್ರೆಸ್ಟ್ ಪೇಮೆಂಟು, ಸಬ್ಸಿಡೀಸು, ಪೇಮೆಂಟ್ ಟು ಎಂಪ್ಲಾಯೀಸು ಎಲ್ಲದನ್ನು ಕನ್ಸಿಡರ್ ಮಾಡ್ತಾರೆ. ಆರ್ಟಿಕಲ್ 114 ಪ್ರಕಾರ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಯಾವುದೇ ಮನಿ ವಿಡ್ರಾ ಮಾಡ್ಬೇಕಂದ್ರೆ ಗವರ್ಮೆಂಟ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಕೌಂಟ್ ಇಂದ ಮಾತ್ರ ವಿಡ್ರಾ ಮಾಡ್ತಾರೆ. ಆದ್ರೆ ಆ ವಿಡ್ರಾ ಮಾಡಕ್ ಮುಂಚೆ ಅಪ್ರೂವಲ್ ತಗೊಬೇಕು. ಎಲ್ಲಿಂದ? ಪಾರ್ಲಿಮೆಂಟ್ ಇಂದ. ಅಪ್ರೂವಲ್ ತಗೊಳಕ್ಕೆ ಅವರು ಅಪ್ರಾಪ್ರಿಯೇಷನ್ ಬಿಲ್ ನ ಸಬ್ಮಿಟ್ ಮಾಡ್ತಾರೆ. ಅಪ್ರಾಪ್ರಿಯೇಷನ್ ಬಿಲ್ ಅಂದ್ರೆ ಅದರಲ್ಲಿ ಕ್ವಾಂಟಮ್ ಅಂಡ್ ರೀಸನ್ ಫಾರ್ ದಿ ವಿಡ್ರಾವಲ್, ಅಂದ್ರೆ ಅವರು ಯಾವ ಕಾರಣಕ್ಕಾಗಿ ವಿಡ್ರಾ ಮಾಡ್ತಾ ಇದ್ದಾರೆ, ಏನ್ ಕೆಲಸ ಮಾಡಿದರೆ, ಅದರ ಡೀಟೇಲ್ಸ್ ಮತ್ತೆ ಪರ್ಪಸ್ ನ ಮೆನ್ಷನ್ ಮಾಡಿ ಅವರು ಅಮೌಂಟ್ ನ ವಿಡ್ರಾ ಮಾಡ್ತಾರೆ. ಅದಷ್ಟೇ ಅಲ್ಲ, ಈಗ ನಾವು ಟ್ಯಾಕ್ಸ್ ರೇಟ್ಸ್ ನ ಕೂಡ ನೋಡಿದ್ರಿ ಅಲ್ಲಿ. ಸೊ ಗವರ್ನಮೆಂಟು ಟ್ಯಾಕ್ಸ್ ರೇಟ್ಸ್ ನಲ್ಲಿ ಚೇಂಜಸ್ ಮಾಡೋದು ಅಥವಾ ಟ್ಯಾಕ್ಸ್ ರೇಟ್ಸ್ ನ ಇನ್ಕ್ರೀಸ್ ಮಾಡೋದು ಅಥವಾ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೇಟ್ಸ್ ನೇ ಕಂಟಿನ್ಯೂ ಮಾಡೋದು, ಇದೆಲ್ಲ ಅಧಿಕಾರ ಗೌರ್ಮೆಂಟ್ ಇರುತ್ತೆ. ಆದ್ರೆ ಗೌರ್ಮೆಂಟ್ ತಾನಾಗೆ ಮಾಡ್ಬೋದಾ? ಇಲ್ಲ. ಆರ್ಟಿಕಲ್ 265 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಕಾರ ಗೌರ್ನಮೆಂಟ್ ಯಾವುದೇ ಟ್ಯಾಕ್ಸಸ್ ನ ಕಲೆಕ್ಟ್ ಮಾಡೋ ಹಾಗಿಲ್ಲ ವಿತೌಟ್ ದಿ ಅಥಾರಿಟಿ ಆಫ್ ಲಾ. ಅದಕ್ಕೆ ಏನ್ ಮಾಡ್ಬೇಕು? ಫಿನಾನ್ಸ್ ಬಿಲ್ ಎವ್ರಿ ಇಯರ್ ಬರುತ್ತೆ. ಸೊ ಇವಾಗ 2024 ಫಿನಾನ್ಸ್ ಬಿಲ್, 2023 ಫಿನಾನ್ಸ್ ಬಿಲ್, 2022 ಫಿನಾನ್ಸ್ ಬಿಲ್. ಸೊ ಆ ಪರ್ಟಿಕ್ಯುಲರ್ ಇಯರ್ಗೆ ಫಿನಾನ್ಸ್ ಬಿಲ್ ನ ಪಾಸ್ ಮಾಡ್ತಾರೆ. ಆ ಫಿನಾನ್ಸ್ ಬಿಲ್ ಅಲ್ಲಿ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ಸ್ಟ್ರಕ್ಚರ್ ಕಂಟಿನ್ಯೂ ಮಾಡ್ತಾ ಇದ್ದಾರಾ ಅಥವಾ ಹೊಸ ಟ್ಯಾಕ್ಸ್ ಸ್ಟ್ರಕ್ಚರ್ ಸ್ಲ್ಯಾಬ್ ರೇಟ್ಸ್ ಅಲ್ಲಿ ಏನಾದ್ರು ಚೇಂಜ್ ಮಾಡ್ತಾ ಇದ್ದಾರಾ ಟ್ಯಾಕ್ಸ್ ರೇಟ್ಸ್ ಅಲ್ಲಿ? ಸೊ ಇದನ್ನೆಲ್ಲಾನು ಮೆನ್ಷನ್ ಮಾಡಿರ್ತಾರೆ. levy of new tax rates, everything will be mentioned. And again, this finance bill also need to be taken approval from the ಪಾರ್ಲಿಮೆಂಟ್ ಇಂದ ಅಪ್ರೂವ್ ತಗೋಬೇಕು. ಆಗ ಬಿಲ್ ಏನಿರುತ್ತೆ ಅದು ಲಾ ಆಗುತ್ತೆ, ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. when it takes a signature from the ಪ್ರೆಸಿಡೆಂಟ್. ಸೊ ಈಗ ಬಜೆಟ್ ಅಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ನ ಕನ್ಸಿಡರ್ ಮಾಡ್ತಾರೆ ನಾವು ಇಲ್ಲಿ ನೋಡಿದ್ರಿ, ರೆವಿನ್ಯೂ ಮತ್ತೆ ಕ್ಯಾಪಿಟಲ್ ಅಂತ ಅಲ್ವಾ. ರೆವಿನ್ಯೂ ಬಜೆಟ್ ಅಲ್ಲಿ ರೆವಿನ್ಯೂ ರೆಸಿಪ್ಟ್ಸ್ ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ನ ಕನ್ಸಿಡರ್ ಮಾಡ್ತೀರಿ. ರೆವಿನ್ಯೂ ರೆಸಿಪ್ಟ್ಸ್ ಅಲ್ಲಿ ಟ್ಯಾಕ್ಸ್ ಇಂದ ಬರೋ ರೆವಿನ್ಯೂ, ನಾನ್ ಟ್ಯಾಕ್ಸ್ ಇಂದ ಬರೋ ರೆವಿನ್ಯೂ ನ ಕನ್ಸಿಡರ್ ಮಾಡ್ತೀರಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಪ್ಲಾನ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ನಾನ್ ಪ್ಲಾನ್ ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ನ ಕನ್ಸಿಡರ್ ಮಾಡ್ತೀರಿ. ಅದೇ ರೀತಿ ಕ್ಯಾಪಿಟಲ್ ಬಜೆಟ್ ಅಲ್ಲಿ ಕ್ಯಾಪಿಟಲ್ ರೆಸಿಪ್ಟ್ಸ್ ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಕನ್ಸಿಡರ್ ಮಾಡ್ತೀರಿ. ಕ್ಯಾಪಿಟಲ್ ರೆಸಿಪ್ಟ್ಸ್ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನಿಮ್ಗೆ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ನ ಕನ್ಸಿಡರ್ ಮಾಡ್ತೀರಿ. ಓಕೆ, ಕ್ಯಾಪಿಟಲ್ ರೆಸಿಪ್ಟ್ಸ್ ಅಲ್ಲಿ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಷ್ಟೇ, ಬೇರೆ ಏನು ಇಲ್ಲ ಅದರಲ್ಲಿ. ಓಕೆ, ಬಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದವಾಗ ಅಲ್ಲಿ ನಿಮ್ಗೆ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ನಾನ್ ಪ್ಲಾನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎರಡೂನು ಕನ್ಸಿಡರ್ ಆಗತ್ತೆ. ರೆವಿನ್ಯೂ ಅಂದ್ರೆ ಶಾರ್ಟ್ ಟರ್ಮ್ ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲ್ ಅಂದ್ರೆ ಲಾಂಗ್ ಟರ್ಮ್. ಸೊ ಇದನ್ನ ಇನ್ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಈಗ ಟೈಪ್ಸ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಟೈಪ್ಸ್ ಆಫ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಲಾಂಗ್ ಟರ್ಮ್ ಬೆನಿಫಿಟ್. ನೀವು ಫ್ಯೂಚರ್ ನ ಓರಿಯೆಂಟೇಷನ್ ಆಗಿ ಇಟ್ಕೊಂಡು ಫ್ಯೂಚರ್ ಬೇಸ್ಡ್ ನೀವು ಎಕ್ಸ್ಪೆನ್ಸಸ್ ಮಾಡೋದನ್ನ ನಾವು ಲಾಂಗ್ ಟರ್ಮ್ ಬೆನಿಫಿಟ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀರಿ. ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ಫಾರ್ ದಟ್ ಕ್ರಿಯೇಷನ್ ಆಫ್ ಅಸೆಟ್. ಗೌರ್ಮೆಂಟ್ಗೆ ಅಸೆಟ್ಸ್ ಯಾವುದು? ರೋಡ್ಸ್, ಅಪ್ಗ್ರೇಡೇಷನ್ ಆಫ್ ರೈಲ್ವೇಸ್. ಸೊ ಯಾಕೆ? ನೀವು ರೋಡ್ಸ್ ಮತ್ತೆ ರೈಲ್ವೇಸ್ ಇಂಪ್ರೂವ್ ಮಾಡೋದ್ರಿಂದ ಅದು ಜನಗಳಿಗೆ ಏನ್ ಪ್ರಯೋಜನ ಆಗತ್ತೆ? ಹೌದು, ಪಬ್ಲಿಕ್ಗೆ ಅಂದ್ರೆ ನಾಗರಿಕರು ಏನಿರ್ತಾರೆ ಅವ್ರಿಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಗುತ್ತೆ. ಒಂದು ಸರಿ ಯೋಚನೆ ಮಾಡಿ ನೋಡಿ, ಟೂರಿಸಂ ಇಂಪ್ರೂವ್ ಆಗತ್ತೆ, ಎಕನಾಮಿಕ್ ಕಂಡೀಷನ್ ಆಫ್ ದ ಕಂಟ್ರಿ ಇಂಪ್ರೂವ್ ಆಗತ್ತೆ. ಸೊ ಅದೇ ರೀತಿ ಈ ಪ್ರೆಸೆಂಟ್ ಬಜೆಟ್ ಅಲ್ಲಿ 11 lakh crores ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಾನೆ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ 2023 ಬಜೆಟ್ 11% increase in the capital expenditure. Okay, so it is future, they are keeping the future in mind and they have kept.
ನೆಕ್ಸ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್. ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದವಾಗ ಇಟ್ ಈಸ್ ನಾನ್ ರಿಕರಿಂಗ್ ಇನ್ ನೇಚರ್. ಇಲ್ಲಿ ಲೋನ್ಸ್ ಇರ್ಬೋದು, ಗ್ರಾಂಟ್ಸ್ ಇರ್ಬೋದು, ಡೊನೇಷನ್ಸ್ ಇರ್ಬೋದು. ಒನ್ ಟೈಮ್ ನೀವು ಇವಾಗ ಏನೋ ಶಾರ್ಟೇಜ್ ಇದೆ, ಲೋನ್ ಬಾರೋ ಮಾಡ್ತೀರಾ, ಸೊ ಇಟ್ ಇಸ್ ಆಲ್ ಫಾರ್ ಒನ್ ಟೈಮ್, ನಾನ್ ರಿಕರಿಂಗ್. ಮತ್ತೆ ಮತ್ತೆ ಪ್ರತಿ ತಿಂಗಳು ಹೋಗಿ ಲೋನ್ಸ್ ಎಲ್ಲ ನೀವು ಬಾರೋ ಮಾಡೋದಿಲ್ಲ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ರೆಸಿಪ್ಟ್ಸ್. ಮತ್ತೆ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಡೈಲಿ ಅಥವಾ ಮಂತ್ಲಿ ಎಕ್ಸ್ಪೆನ್ಸಸ್ ಏನೇನ್ ಬರುತ್ತೆ, ನೀವು ಗೌರ್ಮೆಂಟ್ ರನ್ ಮಾಡುವಾಗ ಆ ಎಕ್ಸ್ಪೆನ್ಸಸ್ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀರಿ. ಸೊ ಪೇಯಿಂಗ್ ಇಂಟ್ರೆಸ್ಟ್ ಆನ್ ಲೋನ್, ನಾವು ಬಾರೋ ಮಾಡಿರ್ತೀರಿ, ಸೊ ಬಾರೋ ಮಾಡಿದಕ್ಕೆ ಇಂಟ್ರೆಸ್ಟ್ ಪೇ ಮಾಡಬೇಕು ಎವ್ರಿ ಮಂತ್, ರೈಟ್? ಸೊ ಇಟ್ ಈಸ್ ರಿಕರಿಂಗ್. ಸ್ಯಾಲ್ರಿ, ಪೆನ್ಷನ್ ಫಾರ್ ದಿ ಗೌರ್ಮೆಂಟ್ ಎಂಪ್ಲಾಯೀಸ್, ಸಬ್ಸಿಡರೀಸ್, ಡಿಫ್ರೆಂಟ್ ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್ ಎಕ್ಸ್ಪೆನ್ಸಸ್, ನೀವು ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಮತ್ತೆ ರೆವಿನ್ಯೂ ರೆಸಿಪ್ಟ್ಸ್. ರೆವಿನ್ಯೂ ರೆಸಿಪ್ಟ್ಸ್ ಅಂದ್ರೆ ರೆಗ್ಯುಲರ್ ಆಗಿ ಇನ್ಕಮ್ ಬರೋದು, ಟ್ಯಾಕ್ಸಸ್, ಫೀಸ್, ಪೆನಾಲ್ಟೀಸ್, ಇಂಟ್ರೆಸ್ಟ್, ಲೈಸೆನ್ಸ್ ಫೀಸ್. ಸೊ ಲೈಸೆನ್ಸ್ ಫೀಸ್ ಎಲ್ಲ ಏನಿದೆ ಇದು ನಾನ್ ಪ್ಲಾನ್ ರೆಸಿಪ್ಟ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ನಾವಿವಾಗ ಬಜೆಟ್ ಅಂದ್ರೆ ಏನು, ಪ್ರೋಸೆಸ್ ಹೇಗಿರುತ್ತೆ. ಈ ಪ್ರೋಸೆಸ್ ಅಲ್ಲಿ ಎರಡು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಈ ಬಜೆಟ್ ನ ಪ್ರಿಪೇರ್ ಮಾಡಕ್ಕೆ ಒಂದು ಕಮಿಟಿ ಫಾರ್ಮ್ ಮಾಡಿರ್ತಾರೆ. ಸೊ ಅದ್ರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಿರ್ತಾರಲ್ಲ, ಅವ್ರು ಎಲ್ಲರನ್ನು ಬಜೆಟ್ ಪ್ರೆಸೆಂಟ್ ಆಗೋವರೆಗೂ ಎಲ್ಲೂ ಹೊರಗಡೆ ಹೋಗಂಗಿಲ್ಲ. ಯಾಕಂದ್ರೆ ದೇಶದ ಹಿತದೃಷ್ಟಿಯಿಂದ, ಅಂದ್ರೆ ಅವ್ರಿಗೆ ನಾವು ಯಾವ್ದ್ರ ಮೇಲೆ ಇನ್ವೆಸ್ಟ್ ಎಷ್ಟು ಮಾಡ್ತಾ ಇದ್ದೀರಿ ಅನ್ನೋದೆಲ್ಲ ಗೊತ್ತಿರುತ್ತೆ. ಇದು ಲೀಕ್ ಆದವಾಗ ಅದು ದೇಶದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ಅದಕ್ಕಾಗಿ ಬಜೆಟ್ ಪ್ರೆಸೆಂಟ್ ಆಗೋವರೆಗೂ ಅವ್ರನ್ನೆಲ್ಲರನ್ನು ಲಾಕ್ ಮಾಡಿರ್ತಾರೆ. ಅವ್ರಿಗೆ ಯಾವುದೇ ಫೋನ್ ಕನೆಕ್ಟಿವಿಟಿ ಕೂಡ ಇರಲ್ಲ. ಹಾಗೆ ಬಜೆಟ್ ಎಲ್ಲ ಪ್ರಿಪೇರ್ ಆದ್ಮೇಲೆ, ರಿಟರ್ನ್ ಡಾಕ್ಯುಮೆಂಟ್ಸ್ ರೆಡಿ ಆದ್ಮೇಲೆ, ಫಿನಾನ್ಸ್ ಮಿನಿಸ್ಟ್ರಿ ಅಂದ್ರೆ ಅಲ್ವಾ ಪ್ರಿಪೇರ್ ಮಾಡ್ತಾರೆ, ಅಲ್ವಾ ಸೆರೆಮನಿ ಅಂತ. ಫಿನಾನ್ಸ್ ಮಿನಿಸ್ಟರ್ ಎಲ್ಲಾ ಮೆಂಬರ್ಸ್ಗೂ ಅಲ್ವಾನ ಸರ್ವ್ ಮಾಡ್ತಾರೆ. ಓಕೆ, ಸೊ ದಿಸ್ ಆರ್ ಆಲ್ ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್. ಅಂಡ್ ನಾವು ಈಗ ಈ ಬಜೆಟ್ ನಲ್ಲಿ ಯಾವ್ಯಾವ ಮಿನಿಸ್ಟ್ರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್. ಸೊ ಕನ್ಸ್ಯೂಮರ್ ಅಫೇರ್ಸ್ ಅಂದ್ರೆ ಫುಡ್. ಬಡವರಿಗೆ ಆಹಾರದ ಕೊರತೆ ಆಗ್ಬಾರ್ದು ಅಂತ ಹೇಳಿ 2,13,323 ಕೋಟಿ, 2,13,323 crores they have kept. Now ಮಿನಿಸ್ಟ್ರಿ ಆಫ್ ರೈಲ್ವೆ. ರೈಲ್ವೇಸ್ಗೆ ಏನಂದ್ರೆ ಅಪ್ಗ್ರೇಡೇಷನ್ಗೋಸ್ಕರ. ಈಗ ಎಷ್ಟೊಂದು ಹಳೆ ಬೋಗಿಗಳಿದಾವೆ, ಅದನ್ನ ಒಂದೇ ಭಾರತ್ ತರ ಅಪ್ಗ್ರೇಡೇಷನ್ ಮಾಡೋದಕ್ಕೋಸ್ಕರ, ಹಳಿಗಳ ರಿನೋವೇಷನ್ ಮಾಡೋದಕ್ಕೆ. ಸೊ ಮಿನಿಸ್ಟ್ರಿ ಆಫ್ ರೈಲ್ವೆಗೆ 2,55,393 crores. Ministry of Road Transportation. So now tell me whether it is a capital expenditure or a revenue expenditure. Comment. Okay. 2,78,000 crores. Ministry of Defense. ಅಂದ್ರೆ ದೇಶದ ಭದ್ರತೆಗೋಸ್ಕರ, ಹೊಸ ಎಕ್ವಿಪ್ಮೆಂಟ್ಸ್ ತಗೊಳಕ್ಕೆ, ಮತ್ತೆ ಯುದ್ಧ ಸಲಕರಣೆಗಳು ಬೇಕಾಗುತ್ತೆ, ಅದಕ್ಕೋಸ್ಕರವಾಗಿ ಸೇಫ್ಟಿ ಪರ್ಪಸ್ಗೋಸ್ಕರ 6,21,540 crores. ಹಾಗೆ ದೇಶದ ರಕ್ಷಣೆ ಎಷ್ಟು ಮುಖ್ಯನೋ, ದೇಶದ ರಕ್ಷಣೆ ಮಾಡೋ ಸೈನಿಕರನ್ನು ನೋಡ್ಕೋಬೇಕು. ಸೊ ಅದಕ್ಕಾಗಿ ಡಿಫೆನ್ಸ್ ಪೆನ್ಷನ್ 1,41,205 crores. ಕ್ಯಾಪಿಟಲ್ ಔಟ್ಲೇಗೋಸ್ಕರ 1,72,000 crores. ಮಿನಿಸ್ಟ್ರಿ ಆಫ್ ಫಿನಾನ್ಸ್ಗೆ 18,50,228 crores. ಸೊ ಇಫ್ ಯು ಕಂಪೇರ್, more you have spent on given to the finance ministry. ಯಾಕಂದ್ರೆ ನಾವು ಯಾವಾಗೋ ಮಾಡಿರೋ ತಪ್ಪು, ಯಾವಾಗೋ ಮಾಡಿರೋ ಸಾಲಕ್ಕೆ ಈಗ್ಲೂ ಬಡ್ಡಿ ತೆರ್ತಾ ಇದ್ದೀರಿ. ಸೊ ಆ ಇಂಟ್ರೆಸ್ಟ್ ಆನ್ ಲೋನ್ ಅಮೌಂಟೇ 11,90,440 crores ಬರುತ್ತೆ ಅದರಿಂದ. ನೆಕ್ಸ್ಟ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ 2,03,000 crores. Ministry of Rural Development ಗೋಸ್ಕರ 1,77,000 crores. Ministry of Chemical and Fertilizers ಗೆ 1,68,000 crores. Ministry of Communication 1,37,000 crores. Ministry of Agriculture and Farmers Welfare ಗೋಸ್ಕರ 1,27,000 crores ನಾವು ಕೊಟ್ಟಿದ್ದೀರಿ. ಈಗ ಯಾವ್ಯಾವ ಏರಿಯಾಸ್ ಮೇಲೆ ಮೇನ್ ಆಗಿ ಫೋಕಸ್ ಮಾಡಿದೆ. ಮೊದಲನೇದು ರೂಫ್ ಟಾಪ್ ಸೋಲಾರ್ಸ್, 300 ಯೂನಿಟ್ಸ್ ಆಫ್ ಫ್ರೀ ಎಲೆಕ್ಟ್ರಿಸಿಟಿ ಪರ್ ಮಂತ್. ಅಂದ್ರೆ 1 ಕೋಟಿ ಮನೆಗಳ ಮೇಲೆ ರೂಫ್ ಟಾಪ್ ಮೇಲೆ ಸೋಲಾರ್ ನ ಇನ್ಸ್ಟಾಲ್ ಮಾಡಿ ಅದರಿಂದ 300 ಯೂನಿಟ್ಸ್ ಅಷ್ಟು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು. ದಿಸ್ ಇಸ್ ಟು ಪ್ರೊಟೆಕ್ಟ್ ದಿ ಎನ್ವಿರಾನ್ಮೆಂಟ್. ಸೊ ಇದ್ರ ಜೊತೆಗೆ ಸ್ಟ್ರೆಂಥನಿಂಗ್ ಆಫ್ ಇ ವೆಹಿಕಲ್ಸ್, ಮ್ಯಾನುಫ್ಯಾಕ್ಚರಿಂಗ್
ಮ್ಯಾನುಫ್ಯಾಕ್ಚರಿಂಗ್ ಗೆ ಸಪೋರ್ಟ್ ಮಾಡೋದು, ಜೊತೆಗೆ ಚಾರ್ಜಿಂಗ್ ಯೂನಿಟ್ಸ್, ಹೌಸಿಂಗ್ ಪ್ಲಾನ್, ಮಿಡಲ್ ಕ್ಲಾಸಸ್ ಕೂಡ ಹೌಸ್ ನ ಅವರ ಸ್ವಂತ ಮನೆಗಳನ್ನ ಕಟ್ಕೋಬೇಕು ಅನ್ನೋ ಉದ್ದೇಶದಿಂದ ಹೌಸಿಂಗ್ ಪ್ಲಾನ್ ನ ಕೂಡ ಫೋಕಸ್ ಮಾಡಿದ್ದಾರೆ. ಟೂರಿಸಂ, ಇಂಟ್ರೆಸ್ಟ್ ಫ್ರೀ ಲೋನ್ಸ್ ನ ಕೊಡೋದು ಸ್ಟೇಟ್ ಗವರ್ಮೆಂಟ್ಸ್ಗೆ ಫಾರ್ ಇಂಪ್ರೂವಿಂಗ್ ದಿ ಇನ್ಫ್ರಾಸ್ಟ್ರಕ್ಚರ್, ಮತ್ತೆ ಇನ್ಕ್ಲೂಡಿಂಗ್ ಹೈಲ್ಯಾಂಡ್ ಅಂಡ್ ಲಕ್ಷದ್ವೀಪ್ಸ್. ರಿಸರ್ಚ್ ಗೋಸ್ಕರ ಯಂಗ್ಸ್ಟರ್ಸ್ ಅಲ್ಲಿ ರಿಸರ್ಚ್ ಅಂಡ್ ಇನೋವೇಷನ್ ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಇಂಟ್ರೆಸ್ಟ್ಗೆ 5 years ಇಂಟ್ರೆಸ್ಟ್ ಫ್ರೀ ಲೋನ್ಸ್ ನ ಕೊಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಅಂಡ್ ಫುಡ್ ಪ್ರೊಸೆಸಿಂಗ್. ಸೊ ಅಗ್ರಿಕಲ್ಚರ್ ಅಂಡ್ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಎಷ್ಟೊಂದ್ ಸರಿ ಪೋಸ್ಟ್ ಹಾರ್ವೆಸ್ಟಿಂಗ್ ಅಂದ್ರೆ ಅವರು ಆಹಾರ ಧಾನ್ಯಗಳನ್ನ ಶೇಖರಣೆ ಮಾಡಕ್ ಆಗ್ದಿರ ಎಷ್ಟೋ ಲಾಸಸ್ ತುಂಬಾ ಆಗಿದೆ. ಸೊ ಆ ರೀತಿ ಆಗ್ಬಾರ್ದು ಅಂತ ಹೇಳಿ ಈ ವೇರ್ ಹೌಸ್ ಬಿಲ್ಡಿಂಗ್ ಅಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ನ ಪ್ರಮೋಟ್ ಮಾಡಿ, ಜೊತೆಗೆ ಸೀ ಫುಡ್ ನ ಎಕ್ಸ್ಪೋರ್ಟ್ ಅಲ್ಲಿ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಟು ಕ್ರಿಯೇಟ್ ದಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂಡರ್ PMMSY ಸ್ಕೀಮ್. ಓಕೆ, ಸೊ ಜೊತೆಗೆ ಮೆಡಿಕಲ್ ಕಾಲೇಜಸ್ ಜಾಸ್ತಿ ಮಾಡಬೇಕು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ಗೌರ್ಮೆಂಟ್ ಮೆಡಿಕಲ್ ಬಿಲ್ಡಿಂಗ್ಸ್, ಇನ್ಫ್ರಾಸ್ಟ್ರಕ್ಚರ್ಸ್ ನ ಯೂಸ್ ಮಾಡಿಕೊಂಡು, ಜೊತೆಗೆ ರೂರಲ್ ಹೆಲ್ತ್ ಕೇರ್ ಅಂದಿದ ತಕ್ಷಣ ಅಂಗನವಾಡಿ ಕಾರ್ಯಕರ್ತೆಯರು ಬರ್ತಾರೆ, ಅವ್ರನ್ನ ಆಶಾ ಕಾರ್ಯಕರ್ತೆಯರು ಅಂತ ಕೂಡ ಕರೀತಾರೆ. ಅವ್ರನ್ನ ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ ಆರೋಗ್ಯ ಯೋಜನಾ ಅಂಡರ್ ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಈಗ ಈ ಬಜೆಟ್ ನ ಪ್ರೋಸೆಸ್ ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಬಜೆಟ್ಸ್ ನ ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತಾರೆ ಆ ಬಜೆಟ್ಸ್ ಬಗ್ಗೆ, ಮತ್ತೆ ಈಚ್ ಡಿಪಾರ್ಟ್ಮೆಂಟ್ ಡಿಮ್ಯಾಂಡ್ ಫಾರ್ ಗ್ರಾಂಟ್ಸ್ ಆಫ್ ವೇರಿಯಸ್ ಮಿನಿಸ್ಟ್ರೀಸ್ ಎಷ್ಟೆಷ್ಟು ಬೇಕು ಅಂತ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿ ಅದಕ್ಕೆ ಅಪ್ರೂವಲ್ ತಗೋತಾರೆ. ಅಪ್ರೂವಲ್ ಆದ್ಮೇಲೆ ಅವರು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇಂದ ಅಮೌಂಟ್ ವಿಡ್ರಾ ಮಾಡಬಹುದು. ವಿಡ್ರಾ ಮಾಡಕ್ಕೆ ಅವರು ಅಪ್ರೋಪ್ರಿಯೇಷನ್ ಆಫ್ ಬಿಲ್ ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದರಲ್ಲಿ ಅವರು ರೀಸನ್ ನ ಮೆನ್ಷನ್ ಮಾಡಿರ್ಬೇಕು. ದೆನ್ they will execute the budget, then utilization of funds or grants. Okay, so this is the process and I hope you all understood and enjoyed. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ನೀವು ಬಜೆಟ್ ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಲಲ್ಲ, ದೇಶ ನಮ್ದು, ಇದಕ್ ಕಟ್ಟೋ ಜವಾಬ್ದಾರಿ ಕೂಡ ನಮ್ದು. ಈಗ ನಾವು ಮಕ್ಳು ಚಿಕ್ಕವರಿರುವಾಗ ಅವ್ರಿಗೆ ಯಾವಾಗ್ಲೂ ಹೇಳ್ತೀರಿ, ಯಾರಾದ್ರೂ ನಿಮ್ಗೆ ಚಾಕ್ಲೇಟ್ ಕೊಡ್ತೀನಿ ಅಂದ್ರೆ, ಏನಾದ್ರು ತಿಂಡಿ ಕೊಡ್ತೀನಿ ಬಾಯಿಲಿ ಅಂದ್ರೆ ಹೋಗ್ಬೇಡ ಅಂತ. ಯಾಕಂದ್ರೆ ಅದು ಒಳ್ಳೇದಲ್ಲ ಅಂತ. ಅದೇ ರೀತಿ ನಮ್ಮ ಸರ್ಕಾರ ನಡೆಸೋರು ಅಥವಾ ನಮ್ಮ ದುಡ್ಡನ್ನ ಖರ್ಚು ಮಾಡೋರು, ಈಗ ಮನೆಗೆ ಮುಖ್ಯಸ್ಥರು ದುಡಿಯೋದು ಎಷ್ಟು ಮುಖ್ಯನೋ ಆ ದುಡ್ಡನ್ನ ತಂದು ಕೊಟ್ಟಾಗ, ಅಂದ್ರೆ ಅವ್ರು ಏನು ಅರ್ನ್ ಮಾಡಿರ್ತಾರೆ, ಕೊಟ್ಟಿರೋ ದುಡ್ಡನ್ನ ಅಥವಾ ತಂದು ಕೊಡೋ ದುಡ್ಡನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್, ಯಾವ ರೀತಿ ಬಳಸ್ತಾರೆ ಅನ್ನೋದನ್ನ ಅಲ್ವಾ. ಹಾಗೇನೆ ನಮ್ಮ ದೇಶಕ್ಕೆ ನಾವು ಟ್ಯಾಕ್ಸ್ ಕಟ್ಟಿ ನಮ್ಮ ದೇಶನ ಸದೃಢ ಮಾಡ್ತಿದ್ದೀರಿ. ಸೊ ಈಗ ಸದೃಢ ಮಾಡ್ಬೇಕಂದ್ರೆ ಬರೀ ನಾವು ಟ್ಯಾಕ್ಸ್ ಕಟ್ಟೋದಷ್ಟೇ ಸಾಲಲ್ಲ, ಆ ಕಟ್ಟಿದ ಹಣನ ಯಾವ ರೀತಿ ಯಾವ್ದ್ರ ಮೇಲೆ ನಾಗರಿಕರ ಉಪಯೋಗಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಅದಕ್ಕಾಗಿ ನಮ್ಮ ಕರ್ತವ್ಯ ಏನು, ನಮ್ಮ ಮನೆ ಯಜಮಾನರನ್ನ ಸರಿಯಾಗಿ ಆಯ್ಕೆ ಮಾಡೋದು ನಮ್ಮ ಮೊದಲ ಆದ್ಯತೆ ಆಗಿರ್ಬೇಕು, ಜೊತೆಗೆ ಕರ್ತವ್ಯ ಕೂಡ. ಸೊ ಈಗ ಜನರಲ್ ಎಲೆಕ್ಷನ್ಸ್ ಬರ್ತಾ ಇದೆ, ಆಗ ವೋಟ್ ಮಾಡೋದನ್ನ ಮರಿಬೇಡಿ. ಅದು ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ನಮ್ಮ ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯ. ಸೊ ನಿಮ್ಮ ಕರ್ತವ್ಯನ ಯಾರಿಗೋ ಬಿಟ್ಕೊಡೋದು ಅಥವಾ ಅದರಿಂದ ನೀವು ತಪ್ಪಿಸ್ಕೊಳ್ಳೋದನ್ನ ಮಾಡಬೇಡಿ. ಹೋಗಿ ವೋಟ್ ಮಾಡಿ. ವೋಟ್ ಮಾಡುವಾಗ ದೇಶವನ್ನ ಯಾರು ಸದೃಢವಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಮತ್ತೆ ಹೇಗೆ ತಲೆ ಎತ್ತೋ ಹಾಗೆ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ. ಈ 2 ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ವೋಟ್ ಮಾಡುವಾಗ ಬೇರೆ ಎಲ್ಲದಕ್ಕಿಂತ ನಮ್ಮ ಆದ್ಯತೆ ದೇಶ, ಅದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.